ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ನಡೆದ ಗಲಾಟೆ ಹಾಗೂ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಇಂತಹ ಘಟನೆ ನಡೆಯಬಾರದಿತ್ತು, ಆದರೆ ಅದು ನಡೆದಿರುವುದು ದುರದೃಷ್ಟಕರ. ಶಾಸಕರನ್ನ ಕಾರ್ಯಕ್ರಮಕ್ಕೆ ಬರಬಾರದು ಎಂದು ಹೇಳುವುದು ಸರಿಯಲ್ಲ. ಅದೇ ರೀತಿ ಕಾರ್ಯಕ್ರಮದಿಂದ ಹೊರಬಂದ ನಂತರ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಸಮಾಧಾನದಿಂದ ವರ್ತಿಸಬೇಕಿತ್ತು. ಆ ಸಂದರ್ಭದಲ್ಲಿ ಅವರು ಈ ರೀತಿಯ ವರ್ತನೆ ಮಾಡಬಾರದಿತ್ತು ಅಂತ ಹೇಳಿದರು. ಈ ಘಟನೆಯಲ್ಲಿ ಎರಡೂ ಕಡೆಯವರಿಂದಲೂ ತಪ್ಪಾಗಿದೆ ಎಂದು ಅಭಿಪ್ರಾಯಪಟ್ಟ ಸುಬ್ಬಾರೆಡ್ಡಿ, ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಲ್ಲರೂ ಎಚ್ಚರಿಕೆ ವಹಿಸಿ ಶಾಂತಿ ಮತ್ತು ಸಂಯಮ ಕಾಪಾಡಬೇಕು ಎಂದು ಕರೆ ನೀಡಿದರು. ನಡೆದೋಗಿದೆ, ನಡಿಬಾರ್ದಾಗಿತ್ತು, ಎಲ್ಲೇ ಆಗಲಿ ಇಂಥವು ನಡಿಬಾರ್ದು. ಅವರು ಬರಬಾರ್ದು ಅಂತ ಹೇಳ್ಬಾರ್ದು, ಇವರು ಸ್ವಲ್ಪ ಸಮಾಧಾನದಿಂದ ಅವತ್ತು ಇರಬೇಕಾಗಿತ್ತು. ಖಂಡಿತವಾಗಲೂ ಮುಂದಿನ ದಿವಸದಲ್ಲಿ ಇವೆಲ್ಲ ಸರಿ ಹೋಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯ ಒಂದು ಸಲ ಒಂದು ತಪ್ಪು ಮಾಡಿದಾಗ ಅರಿವಾಗುತ್ತೆ, ಇನ್ಮೇಲೆ ಹಿಂಗೆ ಮಾಡಬಾಗ ತಪ್ಪಾಯ್ತೇನಂತ. ಇನ್ನು ಮೇಲೆ ಆಗಲ್ಲ ಅನ್ನೋಂತ ನನಗೆ ಗೊತ್ತು. ಯಾರು ತಪ್ಪು ಮಾಡಿದ್ರು ಅನಿಸುತ್ತೆ ಸರ್? ನನಗೆ ಯಾರು ತಪ್ಪು ಅಂತ ಹೇಳಲ್ಲ, ಇಬ್ಬರದ್ದು ಇದೆ, ಅವ್ರದ್ದು ಇದೆ, ಇವ್ರದ್ದು ಇದೆ. ಅವರು ಆ ವೇದಿಕೆಯ ಮೇಲಿಂದ ಆವತ್ತು ಅವರು ಅಧ್ಯಕ್ಷರಾಗಿರ್ತಾರೆ ಆ ಒಂದು ಫಂಕ್ಷನ್ಗೆ, ಆ ಭಾಗದ ಶಾಸಕರು. ಅವ್ರನ್ನೂ ಕೆಳಗಿಲ್ದೋಗಿ ಅನ್ನೋದು ತಪ್ಪೆ. ಮತ್ತು ಇವರು ಆಚೆಗಡೆ ಬಂದು ಅವ್ರು ಏನೋ ಒಂದು ಕೆಲವು ಪರಿವರ್ತನೆಗಳು ಮಾಡಿದಾರಲ್ಲ, ಅದು ತಪ್ಪೆ ಅಂತ ನನ್ನ ಭಾವನೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.